ಸೊ ಎಲ್ಲರಿಗೂ ಓಂ ಶಾಂತಿ. ಸೊ ಇವತ್ತು ಮುರಳಿ ವಿಶೇಷವಾದಂಥದ್ದು 18 ಜನವರಿ. ಗೊತ್ತಲ್ವಾ 18 ಜನವರಿಯ ವಿಶೇಷತೆ ಏನಂತ? ಸೊ 18 ಜನವರಿ ವಿಶೇಷತೆ ಆಗಿದೆ ಬಾಬನ ಒಂದು ಸ್ಮೃತಿ ದಿನ, ಬ್ರಹ್ಮ ಬಾಬನ ಸ್ಮೃತಿ ದಿನ, ಸಂಪನ್ನತೆಯ ಒಂದು ದಿನ ಅಥವಾ ಫರಿಷ್ಠಾ ಆಗಿರುವಂತಹ ಒಂದು ದಿನ. ಸೊ ಈ ದಿನ ಏನಿದೆ, ಬಾಬಾ ಹೇಳ್ತಾರೆ ಬಾಬಾ ಸಂಪನ್ನ ಆಗಿ ನಷ್ಟೋಮೋಹಿ ಸ್ಮೃತಿ ಸ್ವರೂಪರಾಗಿ ಬಾಬಾ ಅವ್ಯಕ್ತ ವತನಕ್ಕೆ ಹೋಗಿರುವಂತ. ಸೊ ಇದರ ಪ್ರಯುಕ್ತವಾಗಿ ಬಾಬಾ ಏನ್ ಹೇಳಿದ್ದಾರೆ ಈ ಮುರಳಿಯಲ್ಲಿ, ತೋ ಈ ಒಂದು ದಿನದ ವಿಶೇಷ ಮಹತ್ವ ಏನು, ಈ ಮುರಳಿಯಲ್ಲಿ ಇವತ್ತು ನಾವು ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. 18 जनवरी का विशेष महत्व क्या है? 18 ಜನವರಿಯ ವಿಶೇಷ ಮಹತ್ವ ಏನಾಗಿದೆ ಇದನ್ನ ಬಾಬಾ ಹೇಳ್ತಾ ಇದ್ದಾರೆ. तो सभी स्मृति स्वरूप अर्थात समर्थी स्वरूप स्थिति में स्थित हो. ಬಾಬಾ ಹೇಳ್ತಾರೆ ಎಲ್ಲರೂ ಸಹ ಸ್ಮೃತಿ ಸ್ವರೂಪ ಅರ್ಥಾತ್ ಸಮರ್ಥ ಸ್ವರೂಪದಲ್ಲಿ ಸ್ಥಿತರಾಗಿದ್ದೀರಾ. आज का दिन विशेष रूप में ಸ್ಮೃತಿ ಸ್ವರೂಪ बनने का दिन है. ಇವತ್ತಿನ ದಿನ ಏನಿದೆ ವಿಶೇಷವಾಗಿ ಸ್ಮೃತಿ ಸ್ವರೂಪರಾಗುವಂತಹ ಒಂದು दिन ಆಗಿದೆ. तो बाप दादा के स्नेह में समाये हुए अर्थात बाप समान बनने वाले स्नेह की निशानी क्या होगी? तो ಬಾಬಾ ಹೇಳ್ತಾರೆ ಬಾಬನ ಸ್ನೇಹ ಮತ್ತೆ ಸಮಾವೇಶ ಆಗಿರುವಂತದ್ರಲ್ಲಿ, ಸಮಾವೇಶ ಆಗಿರುವ ಅರ್ಥಾತ್ ತಂದೆ ಸಮಾನ ಆಗುವಂತದ್ರಲ್ಲಿ ಸ್ನೇಹದ ಒಂದು ಗುರ್ತು, ತಂದೆ ಸಮಾನ ಆಗುವಂತದ್ರಲ್ಲಿ ಸ್ನೇಹದ ಒಂದು ಗುರ್ತು ಏನಾಗಿದೆ? ಸಮಾನತೆ. ಅಂದ್ರೆ ಈ ದಿನದ ಒಂದು ವಿಶೇಷತೆನೇ ಆಗಿದೆ ತಂದೆ ಸಮಾನ ಆಗುವಂಥದ್ದು. ಹೇಗೆ ಬ್ರಹ್ಮ ಬಾಬಾ ಶಿವಬಾಬನ್ ಸಮಾನ ಆಗಿದ್ರೆ ಈ ದಿನ. सो आज सारा दिन स्मृति स्वरूप अर्थात बाप समान स्वयं को अनुभव किया है. सो इडी दिन ನೀವು ಸ್ಮೃತಿ ಸ್ವರೂಪ, ಅದರ ಅರ್ಥನೇ ಆಗಿದೆ ತಂದೆಯ ಸಮಾನ ಸ್ವಯಂ ನನ್ನ ಅನುಭವ ಮಾಡಿದ್ರ. तो बाप दादा के ಸ್ನೇಹ ರೆಸ್ಪಾನ್ಸ್, ಬಾಬನ ಒಂದು ಸ್ನೇಹದ ಒಂದು ರೆಸ್ಪಾನ್ಸ್ ಏನಾಗಿದೆ? ಬಾಬಾ ನಮ್ಮ ಮೇಲೆ ಇಟ್ಟಿರುವ ಸ್ನೇಹ. ಸೊ ಅದಕ್ಕೆ ರೆಸ್ಪಾನ್ಸ್ ನಾವೇನ್ ಕೊಡ್ಬೇಕು? ಬಾಪ್ ಸಮಾನ್ ಭವ ಕ ವರದಾನ್ ಅನುಭವ ಕಿಯಾ. ಸೊ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ನಿಜವಾಗ್ಲೂ ನಿಮಗೆ ನನ್ನ ಮೇಲೆ ಸ್ನೇಹ ಇದ್ರೆ ಸೊ ಅದರ ರೆಸ್ಪಾನ್ಸ್ ಏನು? ಸೊ ಅದರ ರೆಸ್ಪಾನ್ಸೇ ಆಗಿದೆ ತಂದೆಯ ಸಮಾನರಾಗಿ ಅನ್ನುವಂತಹ ವರದಾನವನ್ನ ಇಡೀ ದಿನ ಅನುಭವ ಮಾಡಿದ್ರ. आज का विशेष दिवस स्वतः और सहज और थोड़े समय में बाप समान स्थिति अनुभव करने का दिन है. ಸೊ ಇವತ್ತಿನ ದಿನದ ವಿಶೇಷತೆನೇ ಆಗಿದೆ ಸ್ವತಃ ಆಗಿ ಮತ್ತೆ ಸಹಜವಾಗಿ, ಸ್ವಾಭಾವಿಕವಾಗಿ ಮತ್ತೆ ಸಹಜವಾಗಿ ಸ್ವಲ್ಪ ಸಮಯದಲ್ಲಿನೇ ತಂದೆಯ ಸಮಾನ ಸ್ಥಿತಿನನ್ನ ಅನುಭವ ಮಾಡುವಂತಹ ಒಂದು ದಿನ ಆಗಿದೆ. ತಂದೆ ಸಮಾನ ಸ್ಥಿತಿನನ್ನ ಅನುಭವ ಮಾಡುವ ದಿನ. तो जैसे सभी युगों में से संगम युग सहज प्राप्ति का युग गाया जाता. ಹೇಗೆ ಎಲ್ಲ ಯುಗಗಳಲ್ಲಿ ನೀವು ನೋಡಿದಾಗ ಸಂಗಮ್ ಯುಗ ಸಹಜ ಪ್ರಾಪ್ತಿಯ ಯುಗ ಅಂತ ಗಾಯನ ಇದೆ. ಸತ್ಯುಗದಿಂದ ನಾವು ಕಳ್ಕೊಂಡೇ ಬಂದಿದ್ದೀವಿ ಸ್ವಲ್ಪ ನೋಡಿ, ಕಲೆಗಳೆಲ್ಲ ಸಹ ಕಡಿಮೆ ಆಗ್ತಾ ಬಂತಲ್ಲ. ಬಟ್ ಪ್ರಾಪ್ತಿ ಆಗುವಂತ ಯುಗ ಯಾವುದು ಅಂದ್ರೆ संगम युग. तो वैसे ब्राह्मणों के लिए संगम युग में भी यह दिन विशेष सर्व शक्तियों के वरदान प्राप्त होने का अर्थात बाप समान की स्थिति का अनुभव करने का. ಬಾಬಾ ಹೇಳ್ತಾರೆ ಅದೇ ರೀತಿಯಲ್ಲಿ ಬ್ರಾಹ್ಮಣರಿಗೋಸ್ಕರ ಈ ಸಂಗಮ ಯುಗ ಏನಿದೆ
ಹ್ಮ್ ಈ ದಿನ ವಿಶೇಷವಾದಂತಹ ಸರ್ವಶಕ್ತಿಗಳ ವರದಾನವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು. ಸರ್ವಶಕ್ತಿಗಳ ವರದಾನವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು, ಜೊತೆಯಲ್ಲಿ ತಂದೆ ಸಮಾನ ಸ್ಥಿತಿನನ್ನ ಅನುಭವ ಮಾಡುವಂತ, ತಂದೆ ಸಮಾನ ಸ್ಥಿತಿನನ್ನ ಅನುಭವ ಮಾಡುವಂಥದ್ದು ಈ ದಿನಕ್ಕೆ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ड्रामा में नूंदा हुआ है ये दिन। तो विशेष दिन का विशेष महत्व जानकर महान रूप से मनाया। ಸೊ ಈ ದಿನವನ್ನ ನೀವು ಹೇಗೆ ಆಚರಣೆ ಮಾಡಿ, ಯಾಕಂದ್ರೆ ಇದು ವಿಶೇಷವಾದಂತಹ ದಿನ, ಮತ್ತೆ ವಿಶೇಷವಾದಂತಹ ಮಹತ್ವ ಇರುವಂತ, ಅದೇ ರೀತಿ ಅದರ ಮಹಾನತೆಯನ್ನ ತಿಳ್ಕೊಂಡು ಅದೇ ರೂಪದಲ್ಲಿ ನೀವು ಈ ದಿನ ಆಚರಣೆ ಮಾಡಿದ್ರ। अमृत वेले से बाप दादा ने विशेष अनुभवों के गोल्डन चांस की लॉटरी खोली। ಈ ದಿನ ಬಾಬಾ ಏನ್ ಮಾಡ್ತಾರೆ, ಅಮೃತ ವೇಳೆಯಿಂದ ಹಿಡಿದು ವಿಶೇಷ ಅನುಭವಗಳ ಗೋಲ್ಡನ್ ಚಾನ್ಸ್ ಅನ್ನು, ವಿಶೇಷ ಅನುಭವಗಳ ಗೋಲ್ಡನ್ ಚಾನ್ಸ್ ನ ಲಾಟ್ರಿಯನ್ನ ಓಪನ್ ಮಾಡ್ತಾರೆ। ನೀವು ಏನ್ ಅನುಭವ ಬೇಕಾದ್ರೂ ಸಹ ಈ ದಿನ ಮಾಡ್ಬೋದು, ಅದರದ ಒಂದು ಲಾಟ್ರಿ ಈ ದಿನ ಓಪನ್ ಆಗುತ್ತೆ। ಯಾವಾಗ? ಅಮೃತ ವೇಳೆಯಲ್ಲಿ ನೋಡಿ ಬಾಬಾ, ಯಾಕಂದ್ರೆ 18 ಜನವರಿ ಬರ್ತಾ ಇದೆಯಲ್ಲ, ಈಗ ಇನ್ನೊಂದು 1-2 ತಿಂಗಳಲ್ಲಿ, ಸೊ ಅದಕ್ಕೆ ಪ್ರಿಪರೇಷನ್ ಬಾಬಾ ಇವತ್ತಿಂದನೇ ಮಾಡಿಸ್ತಾ ಇದ್ದಾರೆ। ಹೇಗೆ ನೀವು ಇವತ್ತಿಂದನೇ ಅಮೃತ ವೇಳೆಯಲ್ಲಿ ಇದ್ದಾಗ ನೀವು ಯಾವ ಸ್ವರೂಪ ಅಥವಾ ಯಾವ್ದು ಅನುಭವ ಮಾಡ್ಬೇಕಂತ ಇದ್ರಿ ಅದಕ್ಕೆ ಓಪನ್ ಮಾಡಿಟ್ಟಿದ್ದೀನಿ, ನೀವು ತಗೊಂಡು ನೀವು ಅನುಭವ ಮಾಡಿ। तो ऐसी लॉटरी लेने के अधिकार को अनुभव किया। ಈ ರೀತಿ ಲಾಟ್ರಿ ತಗೊಳ್ಳುವಂತಹ ಅಧಿಕಾರವನ್ನ ನೀವು ಅನುಭವ ಮಾಡಿದ್ರ। तो स्नेहयुक्त रहकर व योगयुक्त सर्व शक्तियों के प्रति युक्त, ಬಾಬಾ ಏನ್ ಹೇಳ್ತಾರೆ, ಸ್ನೇಹಯುಕ್ತರಾಗಿದ್ದು ಮತ್ತೆ ಯೋಗಯುಕ್ತರಾಗಿದ್ದು ಸರ್ವಶಕ್ತಿಗಳ ಪ್ರತಿಯುಕ್ತರಾಗಿರುವಂತಹ, सर्व प्रकार के प्रकृति व माया के आकर्षण से परे रहे। सर्व ಪ್ರಕಾರದ ಪ್ರಕೃತಿ ಅಥವಾ ಮಾಯೆಯ ಆಕರ್ಷಣದಿಂದ ದೂರ ಇದ್ದೀರಾ। ಎಲ್ಲ ಸ್ನೇಹದಲ್ಲಿ ಮತ್ತೆ ಶಕ್ತಿಗಳಿಂದ ಸಂಪನ್ನರಾಗಿ ಈ ಎಲ್ಲ ಆಕರ್ಷಣೆಗಳಿಂದ, ಮಾಯೆಯ ಆಕರ್ಷಣೆ ಅಥವಾ ಪ್ರಕೃತಿಯ ಆಕರ್ಷಣೆಯಿಂದ ದೂರ ಇದ್ದೀರಾ ಅಂತ ಬಾಬಾ ಕೇಳ್ತಾರೆ। तो आज बाप दादा ने बच्चों के पुरुषार्थ की रिजल्ट थे। ಈಗ ಮೇನ್ ಪಾಯಿಂಟ್ ಬಾಬಾ ಇವತ್ತು ಬರ್ತಾ ಇದೆ। ಡೈಲಿ ಒಂದೊಂದು ಮೇಲೆ ಹೇಳ್ತಾ ಇರ್ತಾರಲ್ಲ, ಒಂದು ಹೂಗುಚ್ಛ ಅಂತಾರೆ, ಇನ್ನೊಂದಿನ ಪುರುಷಾರ್ಥದಲ್ಲಿ ವೆರೈಟಿ ಮಕ್ಕಳು ಅಂತಾರೆ, ಇನ್ನೊಂದು ಕಿರೀಟದಾರಿ ಪುರುಷಾರ್ಥದಲ್ಲಿ ವೆರೈಟಿ, ಡಬಲ್ ಕಿರೀಟದಲ್ಲಿ ವೆರೈಟಿ। ಇವತ್ತು ಬಾಬಾ ರಿಸಲ್ಟ್ ನೋಡ್ತಾ ಇದ್ದಾರೆ। ಬಾಪ್ दादा ने बच्चों के पुरुषार्थ के रिजल्ट देखी, तो रिजल्ट में क्या देखा जानते हो? ಬಾಬಾ ಇವತ್ತು ಮಕ್ಕಳ ಒಂದು ಪುರುಷಾರ್ಥದ ರಿಸಲ್ಟ್ ಅನ್ನ ನೋಡಿದರೆ, ರಿಸಲ್ಟ್ ಅಲ್ಲಿ ಏನ್ ನೋಡಿರ್ಬೋದು ಗೊತ್ತಿದ್ಯಾ? बहुत बच्चे बाप दादा के सिर के ताज के रूप में देखे। ಬಹಳಷ್ಟು ಮಕ್ಕಳನ್ನ ಬಾಬಾ ಹೇಗ್ ನೋಡಿದ್ದಾರೆ, ಬಾಬಾನ ಕಿರೀಟ ಏನಿದೆ ಆ ಕಿರೀಟದಲ್ಲಿ ಮಣಿಗಳ ರೂಪದಲ್ಲಿ ಬಾಬಾ ನೋಡಿದ್ದಾರೆ, ಅಥವಾ ಕಿರೀಟ ರೂಪದಲ್ಲಿ ಮಕ್ಕಳನ್ನ ನೋಡಿದ್ದಾರೆ। ಅವ್ರ ಕೈ ಬಚ್ಚೆ, ಕೆಲವ್ರನ್ನ ಕಿರೀಟದ ರೂಪದಲ್ಲಿ ನೋಡಿದ್ದಾರೆ ಬಾಬಾ ಅವ್ರ ಪುರುಷಾರ್ಥದ ಅನುಸಾರವಾಗಿ, ಕೈ ಬಚ್ಚೆ ಗಲೆಗೆ ಹಾರಕ್ಕೆ ರೂಪ ಮೇಲೆ, ಕೆಲವು ಮಕ್ಕಳನ್ನ ಕೊರಳಿನ ಹಾರದ ರೂಪದಲ್ಲಿ ನೋಡಿದ್ದಾರೆ। ಇವತ್ತು ಅಲಂಕಾರ ಬಗ್ಗೆ ಬಾಬಾ ಹೇಳ್ತಾರೆ। और कई बच्चे भुजाओं के श्रृंगार के रूप में देखा। ಕೆಲವು ಮಕ್ಕಳನ್ನ ಭುಜಗಳ ಶೃಂಗಾರ ರೂಪದಲ್ಲಿ ನೋಡಿದ್ದಾರೆ। ಒಂದೊಂದು ನೆನ್ಪಿಟ್ಕೊಳ್ಳಿ, ಹಿಂಗೆ ಹೇಳ್ತಾ ಇದ್ದಾರೆ ಬಾಬಾ, ಮೇಲೆಯಿಂದ ಕೆಳಗಡೆ ಬರ್ತಾ ಇದ್ದಾರೆ। अब हर एक अपने से पूछे कि मेरा स्थान अभी कहाँ है। ಬಾಬಾ ಏನ್ ಕೇಳ್ತಾ ಇದ್ದಾರೆ, ಪ್ರತಿಯೊಬ್ಬರು ಈಗ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಏನಂತ, ಕಿ ಈ 3 ಜಾಗಗಳಲ್ಲಿ ನನ್ನ ಸ್ಥಾನ ಎಲ್ಲಿದೆ? ಯಾರೋ ಹೇಳಿದರೆ ಬಾಬಾನ ಎದುರುಗಡೆ ಇರೋರು, ಜಹಾ ಬಾಬಾ ಬಿಠಾಯಿ, ಎಲ್ಲಿ ಬಾಬಾ ಕುಂಡಿಸ್ತಾರೋ ಅಲ್ಲಿ ಅಂತ। ಬಾಬಾ ಬಿಠಾಯೆ ಲೇಕಿನ್ ಬ್ಯಾಟ್ನಾ ತೋ ಆಪ್ಕೋ ಹಿ ಪಡೇಗಾ ನಾ। ಬಾಬಾ ಹೇಳ್ತಾರೆ, ಬಾಬಾ ಅಂತ ಎಲ್ಲಿ ಬೇಕಾದ್ರೂ ಕುಂಡಿಸ್ತಾರೆ, ಕೂತ್ಕೋಬೇಕಾಗಿರೋದು ಯಾರು? ನೀವೇ ತಾನೆ।
ಬಾಬಾ ಬೇಕಾದ್ರೆ ಇಲ್ಲಿ ಕುಂಡಿಸ್ತಾರೆ, ನೀವು ಅಲ್ಲಿ ಕುತ್ಕೊಳ್ಳೋಕೆ ಆಗುತ್ತಾ ಮತ್ತೆ? ಬಾಬಾ ಅದೇ ಕೇಳ್ತಾರೆ, ನಾನು ಎಲ್ಲಿ ಬೇಕಾದ್ರೂ ಕುಂಡಿಸ್ತೇನೆ, ಕುತ್ಕೊಳ್ಳೋ ಅಂತದ್ದು ಕೆಪಾಸಿಟಿ, ಶಕ್ತಿ ಅಲ್ಲಿದೆಯಾ? लेकिन बिठाना तो आपको ही पड़ेगा ना, बैठना तो आपको ही पड़ेगा। तो बाप की आज्ञा बहुत बड़ी है। ಬಾಬಾ ಹೇಳ್ತಾರೆ, ಬಾಬನ ಆಜ್ಞೆ ಏನಿದೆ ಬಹಳ ದೊಡ್ಡದಾಗಿದೆ, ಉಸ್ಕೋ ಜಾನ್ತೆ ಹೋ ನಾ. ಬಾಬಾ ಹೇಳ್ತಾರೆ, ಆ ಆಜ್ಞೆ ಏನಿದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೆ ಗೊತ್ತಿದೆಯಲ್ವಾ? ವಿದೇಶಿ ಸೋ ಸ್ವದೇಶಿ ಕಿಸ್ಮೆ ಹೋಂಗೆ. ಮೊನ್ನೂ ಸಹ ಬಾಬಾ ಹೇಳಿದ್ರಲ್ಲ, ವಿದೇಶಿ ಮಕ್ಕಳು ನೀವು, ನಿಮ್ದು ಈ ಜಾಗ ಅಲ್ಲ, ನಿಮ್ದು ವಿದೇಶ, ನೀವು ಈ ಫಾರಿನ್ ಬಂದಿದ್ದೆ, ಸ್ವದೇಶಕ್ಕೆ ಹೋಗ್ಬೇಕು. ಸೊ ವಿದೇಶದಿಂದ ಸ್ವದೇಶ ಯಾವ ಮಾತಿನಲ್ಲಿ ನಾವು ಆಗ್ಬೇಕು? सब ವಿದೇಶಿ ತಾಜ್ ಮೇ ಆಯಂಗೆ तो ಸ್ವದೇಶಿ ಕಹಾ ಜಾಯಂಗೆ? ಯಾಕಂದ್ರೆ ಬಾಬನ ಎದುರುಗಡೆ ಫಾರಿನರ್ಸ್ ಇದ್ದಾರೆ, ವಿದೇಶಿ ಮಕ್ಕಳು. ಸೊ ಎಲ್ಲ ವಿದೇಶಿ ಮಕ್ಕಳು ಕಿರೀಟದಲ್ಲಿ ಬಂದ್ಬಿಟ್ರೆ ಮತ್ತೆ ಸ್ವದೇಶಿ ಮಕ್ಕಳು ಎಲ್ಲ ಹೋಗ್ಬೇಕು? ಭಾರತವಾಸಿ ಕಹಾ ಜಾನ? ಬಾಬಾ ಪೂछते, ತಾಜ್ ಮೇ तो बहुत थोड़े होते हैं ना. ಅಲಂಕಾರದಲ್ಲಿ, ಕಿರೀಟದಲ್ಲಿ ಬರೀ ಕಡಿಮೆ ರತ್ನಗಳ ಅಷ್ಟೇನೆ ತಾನೇ ಇರೋದು. बहुत थोड़े होंगे, तो मेजॉरिटी कहाँ पे होते हैं? या गले में होते हैं या ಭುಜಾವ ಶೃಂಗಾರ. ಮೆಜಾರಿಟಿ ಮಕ್ಕಳು ಕೊರಳಿನಲ್ಲಿ ಇಲ್ಲ ಅಂದ್ರೆ ಭುಜಗಳ ಶೃಂಗಾರದಲ್ಲಿ ಇರ್ತಾರೆ. तो ತಾಜ್ದಾರಿ ಅರ್ಥಾತ್ तो ಬಾಬಾ ಹೇಳ್ತಾರೆ, ಕಿರೀಟದಾರಿ ಅಂದ್ರೇನೆ ಅರ್ಥ ಬಾಪ್ ಕೆ ತಾಜ್ ಮೇ ಚಮಕ್ತೆ ಹುವೆ ರತ್ನ. ಬಾಬನ ಕಿರೀಟದಲ್ಲಿ ಹೊಳಿತಾ ಇರುವಂತಹ ರತ್ನ. जिनकी विशेष पूजा होती है तो उनकी निशानी सदा बाप के समान, बाप में समाये हुए और समान बने. ಯಾರ್ದು ವಿಶೇಷವಾದಂತಹ ಪೂಜೆ ಬಾಬನ್ ಜೊತೆ ಇಡೀ ಕಲ್ಪದಲ್ಲಿ ಪ್ರಾರಂಭದಿಂದ ಆಗುವ, ಅವರ ಗುರುತುಗಳು ಹೇಗೆ ಕಾಣಿಸುತ್ತೆ? ಸದಾ ಬಾಪ್ ಮೇ ಸಮಾಯೆ ಹುವೆ ಔರ್ ಸಮಾನ್ ಬನೆ ಅಂತ ಮಕ್ಕಳು ತಂದೆಯಲ್ಲಿ ಪ್ರೀತಿ, ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುವಂತವರು ಮತ್ತೆ ತಂದೆಯ ಸಮಾನ ಆಗಿರುವಂತ. तो उनके हर बोल और कर्म से सदा और स्वतः ಬಾಪ ಪ್ರತ್ಯಕ್ಷ. ಅವರ ಪ್ರತಿಯೊಂದು ಮಾತಿನಿಂದ, ಮತ್ತೆ ಕರ್ಮದಿಂದ ಸದಾ ಮತ್ತೆ ಸ್ವತಃ ಆಗಿ ಬಾಬಾ ಪ್ರತ್ಯಕ್ಷ. ಅವ್ರು ಮಾತಾಡಿದ್ರೆ ಸಾಕು ಬಾಬನ್ ಸಮಾನ ಅನ್ಸುತ್ತೆ, ಮತ್ತೆ ಅವ್ರ ಕರ್ಮ ನೋಡ್ತಾ ಇರುವಾಗ ಬೇರೆಯವ್ರಿಗೆ ಅನ್ಸುತ್ತೆ, ಏನಪ್ಪ ಇವರು ಭಗವಂತನ ಸಮಾನ ಒಂದು ಕರ್ಮ ಇದೆ ಅಂತ ಬೇರೆಯವ್ರಿಗೆ ಅನ್ಸುತ್ತೆ. ಆ ತರ ಇರ್ತಾರೆ ಅವರು. ಯಾರು? ಕಿರೀಟದಲ್ಲಿರುವಂತಹ ಮಣಿಗಳು. ಉನ್ಕಿ ಸೀರತ್ और सूरत को देख हर एक के मुख से यही बोल निकलेंगे कि कमाल है जो बाप ने ऐसे योग्य बना. ಬಾಬಾ ಹೇಳ್ತಾರೆ, ಉನ್ಕಿ ಸೀರತ್ और सूरत, ಅವರ ಒಂದು ನಡವಳಿಕೆ. ಸೀರತ್ ಅಂದ್ರೆ, ಸೂರತ್ ಅಂದ್ರೆ ಮುಖ. ಅವರ ನಡವಳಿಕೆಯಿಂದ ಮುಖವನ್ನ ನೋಡಿ ಪ್ರತಿಯೊಬ್ಬರ ಬಾಯಿಂದ ಇದೇ ಮಾತು ಬರುತ್ತೆ, ಕಮಾಲ್ ಆಗಿದೆ, ಕಿ ತಂದೆ ಇಂತಹ ಯೋಗ್ಯರನ್ನಾಗಿ ಮಾಡಿದ್ದಾರೆ ಆ ಮಕ್ಕಳನ್ನ ನೋಡಿದಾಗ. उनके गुण देखते हुए निरंतर बाप दादा के गुण सब गाएंगे. ಅವರಲ್ಲಿರುವಂತಹ ಆ ಗುಣಗಳನ್ನ ನೋಡ್ತಾ ನಿರಂತರವಾಗಿ ಬಾಪ್ ದಾದನ ಗುಣಗಳನ್ನ ಎಲ್ಲರೂ ಸಹ ಗಾಯನ ಮಾಡ್ತಾರೆ. ನೋಡಿ, ಬಾಬನಲ್ಲಿ ಇರೋ ಗುಣಗಳು ಇವರಲ್ಲಿ ಕಾಣಿಸ್ತಾ ಇದೆ ಅಂತ ಎಲ್ಲರಿಗೂ ಸಹ ಆ ರೀತಿ ಗಾಯನ ಅನುಭವ ಆಗುತ್ತೆ. तो उनकी दृष्टि सभी की वृत्ति को परिवर्तन करे. ಅವರ ದೃಷ್ಟಿಯಿಂದ ಅನೇಕರ ವೃತ್ತಿ ಸ್ವತಃ ಆಗಿ ಪರಿವರ್ತನೆ. ದೃಷ್ಟಿ ತಗೊಂಡ ತಕ್ಷಣನೇ ಅವ್ರಿಗೆ ಬೇರೆಯವರ ವೃತ್ತಿ ಅನ್ನೋದು ಪರಿವರ್ತನೆ. ಐಸಿ ಸ್ಥಿತಿ ವಾಲೆ ಕಾರತೆ. ಇಂತಹ ಸ್ಥಿತಿ ಇರುವಂತವರು ಎಲ್ಲಿರ್ತಾರೆ? ಸಿರ್ಕೆ ತಾಜ್ ಗಾಯಜ, ಮುಕ್ಕುಟದಲ್ಲಿ ಕಿರೀಟಧಾರಿಗಳು, ಬಾಬನ ತಲೆ ಮೇಲಿರುವಂತಹ ಕಿರೀಟಧಾರಿಗಳ ರೂಪದಲ್ಲಿ ಗಾಯನ. ನೆಕ್ಸ್ಟ್ ಗಲೆ ಕಷ್ಟ.
ಕೊರಳಿನ ಶೃಂಗಾರ. ಇದರಲ್ಲಿ ವೆರೈಟಿ ಇರುತ್ತಲ್ಲ, ಜಾಸ್ತಿ ಇರುತ್ತೆ. गले का श्रृंगार अर्थात सेकंड नंबर. ಕೊರಳಿನ ಶೃಂಗಾರ ಅಂದ್ರೇನೆ ಅರ್ಥ ಸೆಕೆಂಡ್ ನಂಬರ್ ಅಲ್ಲಿ. तो सदैव अपने गले की आवाज अर्थात मुख के आवाज द्वारा बाप को प्रत्यक्ष करने के प्रयत्न में रहते. ಸೆಕೆಂಡ್ ನಂಬರ್ ಬಾಬಾ ಹೇಳ್ತಾರೆ, ಸೆಕೆಂಡ್ ನಂಬರ್ ಅವ್ರು ಏನ್ ಮಾಡ್ತಾರೆ, ಸದಾ ತಮ್ಮ ಕೊರಳಿನ ಶಬ್ದದ ಮೂಲಕ ಅರ್ಥಾತ್ ತಮ್ಮ ಮಾತಿನ ಮೂಲಕ ಬಾಬನನ್ನ ಪ್ರತ್ಯಕ್ಷ ಮಾಡುವಂತಹ ಪ್ರಯತ್ನದಲ್ಲಿ ತೊಡಗಿರ್ತಾರೆ. ಸೆಕೆಂಡ್ ನಂಬರ್ ತಮ್ಮ ಮಾತಿನ ಮೂಲಕ, ಬಾಯಿ ಮೂಲಕ ಜ್ಞಾನವನ್ನ ಹೇಳ್ತಾ ಬಾಬನನ್ನ ಪ್ರತ್ಯಕ್ಷ ಮಾಡುವಂತ. तो सदा बाप दादा को अपने सामने रखते. तो ಇಂಥವರು ಬಾಬನನ್ನ ಸದಾ ಎದುರುಗಡೆಯನ್ನ ಇಟ್ಕೊಂಡಿರ್ತಾರೆ. ಲೇಕಿನ್ ಬಾಬನ ಎದುರುಗಡೆ ಇಟ್ಕೊಂಡಿರ್ತಾರೆ, ಲೇಕಿನ್ ಕ್ಯಾ ಲೇಕಿನ್ ಆದ್ರೆ ಸಮಾಯ ಹುವೆ ನಹಿ ರೇ. ಬಾಬನ ಸ್ನೇಹದಲ್ಲಿ ಸಮಾವೇಶ ಆಗಿರ. ಫಸ್ಟ್ ನಂಬರ್ ಅಲ್ಲಿ ಏನ್ ವಿಶೇಷತೆ ನೋಡಿದ್ದಾರೆ ಬಾಬಾ, ಸ್ನೇಹದಲ್ಲಿ ಸಮಾವೇಶ ಆಗಿ ಮತ್ತೆ ಸಮಾನರಾಗಿರೋದು ಅವ್ರ ವಿಶೇಷ, ಫಸ್ಟ್ ಕ್ವಾಲಿಟಿ. ಸೆಕೆಂಡ್ ಕ್ವಾಲಿಟಿ ಎದುರುಗಡೆ ಇರ್ತಾರೆ ಬಾಬನಿಗೆ, ಬಟ್ ಆದ್ರೆ समावेश आगे. तो सदा बाप दादा के गुण गाते रहते हैं, लेकिन स्वयं सदा गुणमूर्त नहीं रहते. गुणमूर्त रहते हैं, पर उसके पहले बाबा ने क्या शब्द बोला, सदा. तो बाबा कहते बाप दादा के गुण गाते रहते, बाबा ने गुण गायನ ಮಾಡ್ತಾ ಇರ್ತಾರೆ, ಆದ್ರೆ ಸ್ವಯಂ ಸದಾ ಗುಣಮೂರ್ತಿ ಆಗಿರಲ್ಲ. ಚೆಕ್ करो, चेक ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲರಿಗೂ ಬಾಬಾ ಹೇಳ್ತಾರೆ ಚೆಕ್ करो. समान बनने की भावना और श्रेष्ठ कामना रखते. ಸಮಾನರಾಗಬೇಕು ಅನ್ನುವಂತಹ ಭಾವನೆ ಇರುತ್ತೆ, ಮತ್ತೆ ಶ್ರೇಷ್ಠ ಕಾಮನೆ ಇರುತ್ತೆ. लेकिन हर प्रकार की माया के वारों का सामना नहीं करते. ಅದೇ ರೀತಿ ಎಲ್ಲ ಪ್ರಕಾರದ ಮಾಯೆಯ ದಾಳಿಯನ್ನು ಎದುರಿಸುವಂತವ್ರು పెట్టుకోలే. ಬಾಬೇನ್ ಹೇಳ್ತಾರೆ, लेकिन हर प्रकार की माया के वारों का सामना नहीं करते. ಎಲ್ಲಾ ಪ್ರಕಾರದ ಮಾಯ ದಾಳಿಗಳನ್ನ ಅವ್ರ ಕಡೆಯಿಂದ ಎದುರಿಸಲಿಕ್ಕೆ ಆಗೋದಿಲ್ಲ. ऐसी स्थिति वाले कहाँ रहते, ಗಲೆ ಕಾ ಶೃಂಗಾರ. ಇಂತಹ ಸ್ಥಿತಿನನ್ನ ಯಾರು ಹೊಂದಿದರೆ ಅವರು ಕೊರಳಿನ ಹಾರ ಆಗಿ ಇಟ್ಕೊಂಡು. अब दूसरा तीसरा बुझाए, तीसरी क्वालिटी. तो सहज ही समझ गए होंगे ना आप सभी. ಎಲ್ಲರೂ ಈಸಿಯಾಗಿ ಅರ್ಥ ಸಹಜವಾಗಿ ಅರ್ಥ ಮಾಡ್ಕೊಂಡಿದ್ರಲ್ಲ ಮೂರನೇ ಕ್ವಾಲಿಟಿ ಹೇಗಿರುತ್ತೆ. ಭುಜಾ ಕಿ ನಿಶಾನಿ है सहयोग की. ಭುಜಗಳ ಗುರುತು ಏನಾಗಿದೆ, ಸಹಯೋಗ ಕೊಡೋದು. जो किसी भी प्रकार से मन से, ವಾಣಿ से ಅಥವಾ ಕರ್ಮ से, ಅವರು ಅಂತ ಆತ್ಮಗಳು ಯಾವುದೇ ಒಂದು ಪ್ರಕಾರದಿಂದ, ಮನಸ್ಸಿನಿಂದ ಆಗಿರ್ಬೋದು, ಮಾತಿನಿಂದ ಆಗಿರ್ಬೋದು, ಅಥವಾ ಕರ್ಮದಿಂದ ಆಗಿರ್ಬೋದು, ತನ್ ಮನ್ ಧನ್ से बाप के कर्तव्य में सहयोगी बनते. ಇಲ್ಲ ತನು, ಮನ ಅಥವಾ ಧನ ಅಥವಾ ಮೂರು ಯಾವುದೋ ಒಂದು ರೂಪದಲ್ಲಿ ತಂದೆಯ ಕರ್ತವ್ಯದಲ್ಲಿ ಏನಾಗಿರ್ತಾರೆ, ಸಹಯೋಗಿ ಆಗಿರ್ತಾರೆ. लेकिन सदा ಯೋಗಿ नहीं होते. ಆದ್ರೆ ಅಂತ ಮಕ್ಕಳು ಸದಾ ಯೋಗಿಗಳಾಗಿರಲ್ಲ. सहयोगी होते हैं पर योगी नहीं बनते. ऐसे भी अनेक बच्चे देखे. ಸೊ ಇವತ್ತೆ ಎಲ್ಲ ಬಾಬಾ ರೂಢಿಯ ಚಾಟಿಂಗ್ ಮಾಡ್ತಾ ಇದ್ದಾರೆ ಬಾಬಾ ಮೇಲೆ ಅಮೃತ. कैसे कैसे बच्चे देखे, ಎಂತೆಂತ ಮಕ್ಕಳನ್ನ ನೋಡಿದ್ವಿ.
ऐसे भी अनेक बच्चे देखे। बाप ने रिवाइज कोर्स के साथ ರಿಯಲೈಸೇಷನ್ ಕೋರ್ಸ್ भी दिया। ಈಗ ಬಾಬಾ ರಿವೈಸ್ ಆಯ್ತು, ಅನೇಕ ಮುರಳಿಗಳನ್ನ ಬಾಬಾ ರಿವೈಸ್ ಮಾಡಿದ್ದಾರೆ, ಸಾಕಾರ ಮುರಳಿ, ಅದರ ಜೊತೆ ಜೊತೆ ರಿಯಲೈಸೇಷನ್, ಈ ಅವ್ಯಕ್ತ ಮುರಳಿಗಳ ರಿಯಲೈಸೇಷನ್ ಕೋರ್ಸು ಆಯ್ತು, ಕೋರ್ಸ್ भी दिया। अब बाकी क्या रहा, ಇನ್ನೇನು ಉಳಿದಿದೆ? ಏನೆಲ್ಲ ಓದಿಸ್ಬೇಕೋ ಎಲ್ಲ ಓದಿಸಿದೀನಿ, ರಿವಿಷನು ಮಾಡಿದ್ದೀನಿ, ಕ್ಯಾ ಕಮಿ ರಹ ಗಯಿ ಹೈ ಬಾಕಿ? ಸೊ ಇಷ್ಟೆಲ್ಲ ಮುಗಿದಿದ ಮೇಲೆ ಇನ್ನೇನು ಉಳ್ಕೊಂಡಿದೆ? तो बाबा ಹೇಳ್ತಾರೆ नष्टो मोह, स्मृति स्वरूप हो गए या अभी होना है? नष्टो मोह, ಸ್ಮೃತಿ ಸ್ವರೂಪರಾಗಿದ್ದೀರಾ ಇಲ್ಲ ಇನ್ನು ಆಗ್ಬೇಕು? तो 1976 तक होना ही था ना, 1976 ಆವಾಗ ಇದೆ 77ನೇ ಮುರಳಿ ಅಲ್ವಾ? तो ಬಾಬಾ ಹೇಳ್ತಾರೆ ಅಲ್ಲಿ ತನಕ ಆಗ್ಬೇಕಿತ್ತಲ್ವಾ? ಫೈನಲ್ ವಿನಾಶ ತಕ್ ರುಕಿ ಹುಯಿ ಹೈ ಕ್ಯಾ? ಇನ್ ಫೈನಲ್ ವಿನಾಶ ತನಕ ವೇಟ್ ಮಾಡ್ತಾ ಇರ್ತೀರಾ ನಷ್ಟಮೋಹಿ ಆಗೋದು? ಇಂತಜಾರ್ तो नहीं कर रहे हो ना, ನೋಡೋಣ ಅದು ಆಗೋ ಟೈಮ್ ಬಂದಾಗ ವಿನಾಶ, ಆವಾಗ ಮೋಹ ಬಿಟ್ಕೊಳ್ಳೋಣ, ವೇಟ್ ಅಂತೂ ಮಾಡ್ತಾ ಇಲ್ಲ ತಾನೆ, इंतजार तो नहीं कर रहे। विनाश का इंतजार करना अर्थात, ಬಾಬಾ ಏನ್ ಹೇಳ್ತಾರೆ ಇಂಪಾರ್ಟೆಂಟ್ ಪಾಯಿಂಟ್, ವಿನಾಶದ ವೇಟ್ ಮಾಡೋದು ಅಂದ್ರೇನೆ ಅರ್ಥ ಅಪ್ನಿ ಡೆತ್ ಕಿ ಡೇಟ್ ಕಿ ಸ್ಮೃತಿ ರಖ, ನಾನು ಯಾವಾಗ ಸಾಯ್ತೀನಿ ಅದರದ ಡೇಟ್ ಅನ್ನ ಸ್ಮೃತಿಯಲ್ಲಿ ಇಟ್ಕೊಳ್ಳೋದು, अपनी डेथ की डेट को स्मृति में रख। अपनी डेथ का आह्वान कर रहे हो क्या? ನೀವು ನಿಮ್ಮ ಸಾವು ಅಥವಾ ನಿಮ್ಮ ಮೃತ್ಯುನನ್ನ ಆಹ್ವಾನ ಮಾಡ್ತಾ ಇದ್ದೀರಾ? आह्वान कर रहे हो क्या? बाबा पूछ रहे। कितने संकल्प कर रहे हो कि विनाश क्यों नहीं हुआ, कब होगा? ಎಷ್ಟು ಸಂಕಲ್ಪಗಳನ್ನ ನೀವು ಮಾಡ್ತಾ ಇದ್ದೀರಿ कि ವಿನಾಶ ಯಾಕೆ ಆಗಿಲ್ಲ ಮತ್ತೆ ಯಾವಾಗ ಆಗುತ್ತೆ, कैसे होगा, ಹೇಗಾಗುತ್ತೆ? संगम युग सुहावना लगता है या सतयुग? ನಿಮಗೆ संगम युग सुंदर ಅನ್ಸುತ್ತಾ ಇಲ್ಲ सतयुग? तो घबराते क्यों हो कि विनाश क्यों नहीं हुआ? ಬಾಬಾ ಹೇಳ್ತಾರೆ ಗಾಬರಿ ಯಾಕೆ ಪಡ್ತಾ ಇದ್ದೆ कि विनाश ಯಾಕೆ ಆಗಿಲ್ಲ ಇನ್ನು ಅಂತ। अगर स्वयं इस प्रश्न से प्रसन्न है तो दूसरों को भी प्रसन्न कर सकते हैं। ಒಂದ್ ವೇಳೆ ನೀವು ಈ ಪ್ರಶ್ನೆದಿಂದ ಪ್ರಸನ್ನರಾಗಿದ್ರೆ ಬೇರೆಯವ್ರನ್ನೂ ಸಹ ನೀವು ಪ್ರಸನ್ನರನ್ನಾಗಿ ಮಾಡಬಹುದು। तो स्वयं ही क्वेश्चन में है तो दूसरे भी तो आपसे जरूर पूछेंगे ना। ನೀವೇ ಇನ್ನು ಪ್ರಶ್ನೆದಲ್ಲಿದ್ದೀರಿ, ಆಗುತ್ತಾ ಇಲ್ವಾ, ಏನಾಗ್ತದೆ, ಹೇಗಾಗುತ್ತೆ ಅಂತ ನೀವೇ ಇನ್ನು ಪ್ರಶ್ನೆದಲ್ಲಿದ್ರೆ ಖಂಡಿತವಾಗಿ ಎಲ್ಲರೂ ನಿಮ್ಮನ್ನ प्रश्न केले ಕೇಳ್ತಾರೆ, पूछेंगे ना कि कब बताओ, आप बोल रहे थे विनाश होगा, अभी तक हुआ नहीं, क्यों नहीं हुआ, वो भी पूछेंगे। तो इसीलिए घबराओ नहीं, ಅದಕ್ಕೆ ಬಾಬಾ ಹೇಳ್ತಾರೆ ಗಾಬರಿ पड़ಬೇಡಿ। कोई पूछते हैं कि विनाश क्यों नहीं हुआ तो और ही उसको कहो कि आपके कारण ही नहीं हुआ। तो ಬಾಬಾ ಏನ್ ಹೇಳ್ತಾರೆ, ಯಾರಾದ್ರೂ ನಿಮ್ಮನ್ನ ಕೇಳ್ತಾರೆ ವಿನಾಶ ಯಾಕೆ ಆಗಿಲ್ಲ, ನೀವು ಹೇಳ್ತಿದ್ರಲ್ಲ ಆಗುತ್ತೆ ಆಗುತ್ತೆ ಅಂತ, ಯಾಕೆ ಆಗಿಲ್ಲ? तो ಅವ್ರಿಗೆ ಹೇಳಿ ನಿಮ್ ಕಾರಣದಿಂದನೇ ವಿನಾಶ ಆಗಿಲ್ಲ। तो बाप के साथ हम सभी भी ವಿಶ್ವ ಕಲ್ಯಾಣಕಾರಿ है ना, ಯಾಕಂದ್ರೆ ತಂದೆಯ ಜೊತೆ ಜೊತೆ ನಾವೆಲ್ಲರೂ ಸಹ विश्व कल्याणकारी ಆಗಿದೀವಲ್ವಾ। तो विश्व के कल्याण में आप जैसी और आत्माओं का कल्याण रहा हुआ है। ವಿಶ್ವದ ಕಲ್ಯಾಣದ ಜೊತೆ ಜೊತೆ ನಿಮ್ಮಂತ ಕೆಲವು ಆತ್ಮಗಳ ಕಲ್ಯಾಣ ಇನ್ನೂ ಉಳ್ಕೊಂಡಿದೆಯಲ್ಲ, ಅದಕ್ಕೆ ವಿನಾಶ ಆಗಿಲ್ಲ। इसीलिए अभी भी चांस है, ಅದಕ್ಕೋಸ್ಕರ ಇನ್ನೂ ಸಹ ಚಾನ್ಸ್ ಇದೆ। होता क्या है कि जब कोई क्वेश्चन करता है ना तो आप लोग स्वयं ही क्यों क्या के कंफ्यूज में चले जाते। ಯಾವಾಗ ಯಾರಾದ್ರೂ ನಿಮ್ಮನ್ನ ಪ್ರಶ್ನೆ ಮಾಡಿದಾಗ ಮೊದಲು ನೀವೇ ಆ ಪ್ರಶ್ನೆಗಳ ಕ್ಯೂನಲ್ಲಿ ಹೋಗಿ ಕನ್ಫ್ಯೂಸ್ ಆಗ್ತೀರಿ, ಹೌದು ಯಾಕಾಗಿಲ್ಲ, ಏನಕ್ಕಾಗಿಲ್ಲ ಅಂತ ನಿಮ್ಮಲ್ಲಿನೇ ಪ್ರಶ್ನೆಗಳು ಉತ್ಪನ್ನ ಆಗ್ತದೆ, ಅದರಲ್ಲಿ ಕನ್ಫ್ಯೂಸ್ ಆಗ್ತೀರಿ, क्यों क्या के प्रश्न में चले जाते। हाँ कहा तो है, लिखा हुआ तो है, होना तो चाहिए, हाँ ಹೇಳಿದ್ರಲ್ವಾ ಆಗ್ಲೇಬೇಕಿತ್ತು, ಆಗಿಲ್ಲ, इसीलिए दूसरों को संतुष्ट नहीं कर पाते।
ಆ ಕಾರಣದಿಂದ ಬಾಬಾ ಹೇಳ್ತಾರೆ ಬೇರೆಯವ್ರನ್ನ ನೀವು ಸಂತುಷ್ಟ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ. फलक से कहो कि कल्याणकारी बाप के इस बोल में भी कल्याण समाया. ನಶೆಯಿಂದ ಹೇಳಿ ಅಂದ್ರೆ ಕಲ್ಯಾಣಕಾರಿ ತಂದೆಯ ಈ ಮಾತಿನಲ್ಲಿನ್ನೂ ಸಹ ಏನೋ ಒಂದು ಕಲ್ಯಾಣ ಅಡಕವಾಗಿದೆ. उसको हम जानते हैं तो आप भी आगे चलकर जान जाएंगे. ಹೇಳಿ ಅವ್ರಿಗೆ ಧೈರ್ಯದಿಂದ, ಅದ್ರ ಬಗ್ಗೆ ನಮ್ಗೆ ಗೊತ್ತಿದೆ, ಕಲ್ಯಾಣಕಾರಿ ತಂದೆ ಏನ್ ಹೇಳ್ತಾ ಇದ್ರು ಅದ್ರಲ್ಲಿ ಕಲ್ಯಾಣ ಇದೆ. ನೀವು ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದ್ರ ರಹಸ್ಯ ಏನಿದೆ ಅನ್ನುವಂಥದ್ದು ನಿಮಗಿನೂ ಸಹ डरो मत. क्या कहेंगे कैसे कहेंगे ऐसे सोचकर किनारा ना कर. ಹೆದರ್ಬೇಡಿ ಅಂದ್ರೆ ಹೆಂಗ್ ಹೇಳೋದು ಹೇಗೆ ಹೇಳೋದು, ಅದರಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳೋದು ಆತರ ಮಾಡ್ಬೇಡಿ ಅಂತ. ಜಿನ್ ಲೋಗೋ ಕೋ ಕಹಾ ಹೈ ಉನ್ಸೆ ಡರ್ ಕೆ ಮಾರೆ ಕಿನಾರಾ ನಾ ಕರ್. ಯಾರ್ಯಾರಿಗೆ ಹೇಳ್ಕೊಂಡ್ ಬಂದಿದ್ರಲ್ಲ ಇಷ್ಟು ಒಳಗಡೆ ವಿನಾಶ ಆಗುತ್ತೆ ವಿನಾಶ ಆಗುತ್ತೆ, ಅವ್ರಿಗೆ ಎದುರ್ಕೊಂಡು ನಿಮ್ಮನ್ನ ನೀವು ಆ ರೀತಿ ದೂರ ಇಟ್ಕೊಳ್ಳುವಂಥದ್ದು ಹಂಗ್ ಮಾಡ್ಬೇಡಿ. ಕ್ಯಾ ಕರೆಂಗೆ ಅಗರ್ ಉಲ್ಟಾ प्रोपेगेंडा करेंगे तो वो उल्टा बोल अनेकों को सुल्टा बना देंगे. ಒಂದು ವೇಳೆ ಅವರು ಉಲ್ಟಾ ಪ್ರೋಪಗಂಡ ಉಲ್ಟಾ ಆಗಿ ಎಲ್ಲಾ ಕಡೆ ಪ್ರಚಾರ ಮಾಡಿದ್ರೆ ಅದೇ ಉಲ್ಟಾ ಸುಲ್ಟಾ ಆಗ್ಬಿಡುತ್ತೆ, ಸರಿ ಹೋಗುತ್ತೆ. ನೀವೇನ್ ಚಿಂತೆ ಮಾಡ್ಬಿಡಿ ಅಂತ. ಬರೀ ಉಲ್ಟಾ ಪ್ರಚಾರ ಆಗಿದ್ರು ಸಹ ಅದನ್ನ ಸರಿಪಡಿಸ್ತೀನಿ ಅಂತ. ಪ್ರತ್ಯಕ್ಷತಾ ಕಾ ಸಾಧನ್ ಬಂಚ. ಅದೇ ಒಂದು ಪ್ರಕಾರದಲ್ಲಿ ಎಲ್ಲಾ ಕಡೆ ಪ್ರಚಾರ ಆಗ್ಬಿಡಿದಾಗ ಅದೇ ಪ್ರತ್ಯಕ್ಷತೆಯ ಒಂದು ಸಾಧನೆ ಆಗ್ಬಿಡುತ್ತೆ. बच्चे भी पूछते रहते हैं तो लोगों ने पूछा तो कौन सी बड़ी बात हुई. ಇಲ್ಲಿ ಬಾಬನನ್ನ ಮಕ್ಕಳು ಕೇಳ್ತಾ ಇರ್ತಾರೆ, ಮಕ್ಕಳೇ ಕೇಳ್ತಾ ಇರುವಾಗ ಹೊರಗಡೆ ಅವ್ರು ಕೇಳೋದ್ರಲ್ಲಿ ಏನ್ ದೊಡ್ಡ ಮಾತಾಗಿದೆ. ಮಕ್ಕಳೇ ಯಾವಾಗ ವಿನಾಶ ಆಗುತ್ತೆ ಯಾವಾಗ ವಿನಾಶ ಆಗುತ್ತೆ ಅಂತ ಕೇಳ್ತಾ ಇರ್ತಾರಲ್ಲ. तो सोचते हैं या करे या ना करे. ಈಗ ವಿನಾಶ ಆಗುತ್ತೆ, ಇದು ಮಾಡೋದಾ ಬೇಡವಾ, ಹೆಂಗ್ ಮಾಡೋದು, ವಿನಾಶ ಆಗ್ತಾ ಇದೆ, ಪ್ರವೃತ್ತಿ को कैसे चलाए. विनाश होने वाला क्यों कमाई करना. ಫ್ಯಾಮಿಲಿನ ಯಾಕೆ ನಡೆಸಬೇಕು, ಇನ್ನೇನು ಹತ್ರ ಬಂದಿದೆಯಲ್ಲ. ಪ್ರವೃತ್ತಿಗೂ कैसे चलाए, ಹೇಗ್ ನಡೆಸಬೇಕು, ವ್ಯವಹಾರಕ್ಕೂ कैसे सेट करे, ವ್ಯವಹಾರವನ್ನು ಹೇಗ್ ಸೆಟ್ ಮಾಡ್ಕೊಳ್ಳೋದು. ಬಚ್ಚೋं की शादी करे या ना करे. ಮಕ್ಕಳದ್ದು ಮದುವೆ ಮಾಡಿಸೋದಾ ಬೇಡವಾ. तो मकान बनाए या नहीं, ಮನೆ ಕಟ್ಸೋದಾ ಬೇಡವಾ. तो वास्तव में इस क्वेश्चन का विनाश की डेट से कोई भी कनेक्शन नहीं है. ಬಾಬಾ ಹೇಳ್ತಾರೆ ವಾಸ್ತವದಲ್ಲಿ ಈ ಕ್ವಶನ್ಗೆ ವಿನಾಶದ ಡೇಟ್ನಿಂದ ಯಾವುದೇ ರೀತಿಯ ಕನೆಕ್ಷನ್ ಇಲ್ಲ. अगर प्रॉपर्टी है और बनाने का संकल्प है तो इससे सिद्ध है स्वयं प्रति यूज करने की भावना है. ಒಂದು ವೇಳೆ ನಿಮ್ಮ ಹತ್ರ ಪ್ರಾಪರ್ಟಿ ಇದೆ, ನಿಮ್ಗೆ ಮಾಡ್ಬೇಕು ಅನ್ನುವಂತ ಸಂಕಲ್ಪ ಇದೆ ಮನೆ, ಇದರಿಂದ ಏನ್ ಸಿದ್ಧ ಆಗುತ್ತೆ, ಈ ಸ್ವಯಂ ಪ್ರತಿ ಅದನ್ನ ಯೂಸ್ ಮಾಡ್ಬೇಕು ಅನ್ನುವಂತ ಭಾವನೆ ನಿಮ್ಮಲ್ಲಿ ಇದೆ. अगर ईश्वरीय सेवा में लगाना ही है तो मकान बनाना या वैसे ही प्रॉपर्टी रखना उसको तो क्वेश्चन ही नहीं उठता. ಬಾಬಾ ಹೇಳ್ತಾರೆ ಒಂದ್ ವೇಳೆ ಅದನ್ನ ಈಶ್ವರೀಯ ಸೇವೆಯಲ್ಲಿ ನೀವು ತೊಡಗಿಸ್ಬೇಕಂತ ಅನ್ಕೊಳ್ತಾ ಇದ್ರಿ ಆ ಜಾಗನನ್ನ ಅಥವಾ ಆ ಮನೆನನ್ನ, तो मकान बनाना या वैसे ही प्रॉपर्टी रख, ಮನೆ ಕಟ್ಸೋದು ಅಥವಾ ಆ ಪ್ರಾಪರ್ಟಿನ ಹಂಗೆ ಇಡೋದು ಅದರಲ್ಲಿ ಪ್ರಶ್ನೆನೇ ಬರಲ್ಲ ಅಂತಾರೆ ಬಾಬಾ. ನೀವು ನಿಮ್ಮ ಸ್ವಂತ ಯೂಸ್ ಮಾಡ್ಕೋಬೇಕು ಅಂತ ರೀತಿಯಲ್ಲಿ ನೀವು ಆ ಭಾವನೆಯಿಂದ ಕೇಳ್ತಾ ಇದ್ದಾರೆ. लेकिन आवश्यकता है और डायरेक्शन प्रमाण बनाते भी है. ಒಂದು ವೇಳೆ ನಿಮಗೆ ಅವಶ್ಯಕತೆನೂ ಇದೆ, ಅದರ ಪ್ರಕಾರವಾಗಿ ಡೈರೆಕ್ಷನ್ ಪ್ರಮಾಣವನ್ನಾಗಿ ಮಾಡ್ತಾನೂ ಇದ್ದೀರಿ ಅಂದ್ರೆ तो उसका बनाना व्यर्थ नहीं होगा. ಬಾಬನ್ ಡೈರೆಕ್ಷನ್ ತಗೊಂಡು ನೀವೇನಾದ್ರೂ ಮಾಡ್ತಾ ಇದ್ದೀರಿ ಅಂದ್ರೆ ಯಾಕಂದ್ರೆ ನಿಮ್ಗೆ ಅವಶ್ಯಕತೆ ಇದೆ ಅದ್ರದ್ದು ಅಂದಾಗ ಬಾಬಾ ಹೇಳ್ತಾರೆ ಅದು ಯಾವುದೇ ಕಾರಣಕ್ಕೆ ವ್ಯರ್ಥ ಆಗೋದಿಲ್ಲ. व्यर्थ नहीं हो लेकिन जमा हो जाए, यज्ञ की जमा आगुತ್ತೆ. तो विनाश के कारण घबराने की बात ही नहीं है. ವಿನಾಶದ ಕಾರಣದಿಂದ ಗಾಬರಿ ಪಡುವಂತಹ ಮಾತೇ ಇಲ್ಲ. क्योंकि श्रीमत पर चलना अर्थात इंश्योरेंस करना. ಶ್ರೀಮತ ಅನುಸಾರವಾಗಿ ನಡೆಯೋದು ಅಂದ್ರೆ ಅರ್ಥ ಬಾಬಾ ಹೇಳ್ತಾರೆ ನಿಮ್ಮನ್ನ ನೀವು ಇನ್ಶೂರೆನ್ಸ್ ಮಾಡ್ಕೊಳ್ಳೋದು. उसका उसको उनको फल मिल ही जाता. ಅದಕ್ಕೆ ತಕ್ಕಾಗಿ ಅವ್ರಿಗೆ ಅದರ ಬಗ್ಗೆ ಫಲ ಅನ್ನೋದು ಚೆನ್ನಾಗಿ ಸಿಕ್ಕ. ಬಾಕಿ ರಹಾ ಶಾದಿ कराने वा ना कराने का क्वेश्चन. ಇದಕ್ಕೆ ನೆಕ್ಸ್ಟ್ ಕ್ವೆಶ್ಚನ್ ಏನು, ಮದುವೆ ಮಾಡಿಸ್ಬೇಕಾ ಬೇಡವಾ ಮಕ್ಕಳಿಗೆ. इसके लिए तो पहले से ही डायरेक्शन है.
ಅದಕ್ಕೋಸ್ಕರ ಬಾಬಾ ಮೊದಲಿಂದಾನೇ ಡೈರೆಕ್ಷನ್ ಕೊಟ್ಟಿದ್ದಾರೆ. जहां तक स्वयं को और अन्य आत्माओं को बचा सकते हो वहां तब तक बचाओ. ಎಲ್ಲಿ ತನಕ ಸ್ವಯಂನನ್ನ ಮತ್ತೆ ಅನ್ಯ ಆತ್ಮಗಳನ್ನ ನೀವು ಬಚಾವ್ ಮಾಡಕ್ಕಾಗುತ್ತೆ ಅಲ್ಲಿ ತನಕ ನೀವು बचाव ಮಾಡಿ. विनाश अगर 1976 में नहीं हुआ तो क्या विनाश के कारण पवित्र रहते थे क्या? ವಿನಾಶದ ಕಾರಣ ಪವಿತ್ರವಾಗಿರ್ತಿದ್ರ? ಪವಿತ್ರತಾ तो ब्राह्मण जन्म का स्वधर्म है ना. ಯಾಕಂದ್ರೆ ಪವಿತ್ರತೆ ಅನ್ನುವಂಥದ್ದು ನಾವು ಬ್ರಾಹ್ಮಣ ಜನ್ಮದ ಸ್ವಧರ್ಮ ಆಗಿದೆ. तो पवित्रता का संकल्प ब्राह्मण जन्म का लक्ष्य और हमारा लक्षण है. ಪವಿತ್ರತೆ ಅನ್ನುವಂಥದ್ದು ಪವಿತ್ರತೆಯ ಒಂದು ಸಂಕಲ್ಪ ಏನಿದೆ ಈ ಸಂಕಲ್ಪ ಬ್ರಾಹ್ಮಣ ಜನ್ಮದ ಒಂದು ಲಕ್ಷ್ಯ ಗುರಿ ಮತ್ತೆ ಲಕ್ಷಣಗಳಾಗಿದೆ. तो जिसका निजी लक्षण ही पवित्रता है ಯಾರ್ದು ನಿಜಿ ಅಂದ್ರೆ ओरिजिनल ಲಕ್ಷಣಗಳೇ ಪವಿತ್ರತೆ ಆಗಿದೆ तो उसका विनाश की डेट के साथ कोई कनेक्शन ही नहीं. ನಮ್ಮ ನೇಚರೇ ಪವಿತ್ರತೆ ಅಂದಾಗ ಅದಕ್ಕೆ ವಿನಾಶದ ಡೇಟ್ಗೆ ಬಾಬಾ ಹೇಳ್ತಾರೆ ಏನು ಕನೆಕ್ಷನೇ ಇಲ್ಲ. यह तो स्वयं ही कमजोर छिपाने का बहाना है. ಇದನ್ನ ಸ್ವಯಂನಲ್ಲಿ ಇರುವಂತಹ ವೀಕ್ನೆಸ್ ನನ್ನ ಮುಚ್ಚಿಟ್ಕೊಳ್ಳುವಂತಹ ಒಂದು ನೆಪ ಆಗಿದೆ. अपने बहाने अपने मतलब जो वीकनेस है उसको छिपाने का एक बहाना कमजोरी को. क्योंकि ब्राह्मण बहानेबाजी बहुत जानते. ब्राह्मण क्या जानते हैं? ಬಹಾನೆ ನೆಪಗಳು ಹೇಳೋದು ಬ್ರಾಹ್ಮಣರು ಬಹಳ ಎತ್ತಿದ ಕೈ ಅಂತ ಬಹಳ ನೆಪಗಳು ಹೇಳ್ತಾರೆ. अच्छा बाकी रही दूसरों की शादी कराने की बात. बाकी ಇನ್ನೊಂದು ಬೇರೆಯವ್ರ ಮದುವೆ ಮಾಡಿಸೋದು उसके लिए जहां तक बचा सको तो बचाओ. स्वयं कमजोर बन उसको उत्साह नहीं दिलाओ. ನೀವ್ ವೀಕ್ ಆಗಿ ಬೇರೆಯವ್ರಿಗೆ ಉತ್ಸಾಹ ಕೊಡಬೇಡಿ. मन में भी यह संकल्प ना करे कि अब तो करना ही पड़ेगा. ಮನಸ್ಸಿನಲ್ಲಿನೂ ಸಹ ಈ ರೀತಿ ಸಂಕಲ್ಪವನ್ನ ತರಲೇಬೇಡಿ. ಈಗಂತೂ ಮಾಡಿಸ್ಲೇಬೇಕಾಗುತ್ತೆ ವಿನಾಶ ಆಗಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಮಾಡಿಸ್ಲೇಬೇಕಾಗುತ್ತೆ ಅಂತ ಈ ರೀತಿ ಸಂಕಲ್ಪಗಳು ತರಬೇಡಿ. 10 वर्ष पहले भी जिनको बचा ना सके तो उनका क्या किया? साक्षी होकर संकल्प से वाणी से बचाने का प्रयत्न किया है ना. ಯಾರಿಗೆ ಬಚಾವ್ ಮಾಡ್ಲಿಕ್ಕೆ ಆಗಿಲ್ಲ ಅವ್ರನ್ನ ಸಂಕಲ್ಪದಿಂದ ಮಾತಿನಿಂದ ಬಚಾವ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದಿವಲ್ವಾ. अभी भी इस प्रकार दृढ़ रहो. ಅದೇ ರೀತಿಯಲ್ಲಿ ಈಗಲೂ ಸಹ ಈ ವಿಷಯದಲ್ಲಿ ದೃಢವಾಗಿರಿ. ಬಾಕಿ जिनको गिराना ही है उनको क्या करें? ಬಾಕಿ गिरना ही है. ಯಾರು ಬೀಳ್ಬೇಕಂತ ಇದ್ದಾರೆ ಕೊಚ್ಚಿನಲ್ಲಿ ಬಾಬಳ್ತಾ ಅದಕ್ಕೆ ಏನ್ ಮಾಡಕ. ವಿನಾಶ के कारण स्वयं हलचल में नहीं. ವಿನಾಶದ ಕಾರಣದಿಂದ ಸ್ವಯಂ ನೀವು हलचल ನಲ್ಲಿ ಬರಬೇಕು. आपकी हलचल अज्ञानियों को भी हलचल में लाए. ನೀವೇನಾದ್ರೂ ಹಲ್ಚಲ್ ನಲ್ಲಿ ಬಂದ್ರೆ ಅಜ್ಞಾನಿ ಆತ್ಮಗಳು ಸಹ ಅದೇ ರೀತಿಯಲ್ಲಿ ಏರೋಪ್ಲೇನ್ ಸ್ಥಿತಿನನ್ನ ಕನ್ಫ್ಯೂಸ್ ನಲ್ಲಿ ತಂದ್ಬಿಡ್ತಾರೆ. तो आप अचल रहो. ಆ ಕಾರಣದಿಂದ ನೀವು ಸ್ಥಿತಿಯಲ್ಲಿ ಅಚಲವಾಗಿರಿ. ಫಲಕ್ ಸೆ ನಿರ್ಭಯತಾ ಸೆ ಬೋಲ್. ಏನೇ ಹೇಳ್ಬೇಕಂದ್ರೂ ಸಹ ನಶೆಯಿಂದ ಮತ್ತೆ ನಿರ್ಭಯತೆಯಿಂದ ತಿಳಿಸಿ ಅವ್ರಿಗೆ ಅಚಲರಾಗಿರಿ ಅಂತ. फिर वो लोग आप आपने आप ही चुप हो जाए. कुछ बोल नहीं सके. ಅವಾಗ ಅವರಾಗ ಅವರು ಸೈಲೆಂಟ್ ಆಗ್ಬಿಡ್ತಾರೆ. ಏನು ಸಹ ಹೇಳಲಿಕ್ಕೆ ಅವ್ರಿಗೆ ಆಗಲ್ಲ. आप निश्चय बुद्धि से संकल्प रूप में भी ಸಂಶಯ ಬುದ್ಧಿ ನಾ ಬನ್. ನೀವು ನಿಶ್ಚಯ ಬುದ್ಧಿ ಇರುವಂತವರು ಸಂಕಲ್ಪ ರೂಪದಲ್ಲಿನೂ ಸಹ ಸಂಶಯ ಬುದ್ಧಿ ಆಗ್ಬೇಡಿ. रॉयल रूप का संशय है ऐसा होना तो नहीं चाहिए था. पता नहीं बाबा ने क्यों ऐसा कहा. ರಾಯಲ್ ರೂಪದಲ್ಲಿ ಏನು ಸಂಶಯ ಬರುವಂತದ್ದು ಹೇಗೆ ಅಂದ್ರೆ ಈ ತರ ಆಗ್ಬಾರ್ದಾಗಿತ್ತಲ್ಲ ಬಾಬಾ ಯಾಕೆ ಆತರ ಹೇಳಿದ್ರು ಅಂತ. पहले से ही बाप दादा बता देते अब सामने कैसे जाए. ಬಾಬಾ ಅದಕ್ಕೆ ಮುಂಚೆನೆ ಹೇಳ್ತಾ ಇದ್ದಾರೆ ಹೇಗೆ ಹೋಗ್ತೀರಾ. रॉयल रूप का संशय दुनिया वालों को भी संशय बुद्धि बनाने के निमित्त बनेगा. ಈ ರಾಯಲ್ ರೂಪದಲ್ಲಿ ನಿಮ್ಗೇನ್ ಸಂಶಯ ಬಂದಿದೆಯಲ್ಲ ಇದು ಸಹ ಪ್ರಪಂಚದವ್ರನ್ನಿ ಸಂಶಯ ಬುದ್ಧಿಯವನ್ನಾಗಿ ಮಾಡುತ್ತೆ, ನಿಮಿತ್ತರನ್ನಾಗಿ ಆಗುತ್ತೆ. हाँ कहा है अभी भी कहेंगे इसी निश्चय और नशे में रहो तो नमस्कार करने आएंगे ही. ಇದೇ ನಿಶ್ಚಯ ಮತ್ತೆ ನಶೆಯಲ್ಲಿದ್ರೆ ನಿಮ್ಮ ಎದುರುಗಡೆ ಅವ್ರು ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾರೆ ಮತ್ತೆ ಧನ್ಯವಾದಗಳು ಹೇಳ್ತಾರೆ. ಆಪ್ಕಾ ನಿಶ್ಚಯ ಗೊತ್ತಾಯ್ತಾ? समझा? घबराओ नहीं. जेल में जाने से डरते हो क्या? हाँ
और पूछ, जेल में जाने से डरते हो? ಜೈಲಿನಲ್ಲಿ ಹೋಗೋದು ಎದಿರ್ತೀರ? ಡರ್ತೆ नहीं, घबराते. ಹೆದರಲ್ಲ, ಬಾಬಾ ಹೇಳ್ತಾರೆ, ಭಯಪಡಲ್ಲ, ಹೆದರ್ತಾರೆ. ಸಾಮ್ನಾ करने की शक्ति नहीं, ಎದುರಿಸುವಂತ ಶಕ್ತಿ ನಿಮ್ಮಲ್ಲಿ ಇಲ್ಲ. ಯಹಿ ಕಹೋ ಜೋ ಕುಚ್ ಕಹಾ ತಾ ಉಸ್ಮೆ ಕಲ್ಯಾಣ ಥಾ, ಅದೇ ಹೇಳಿ. ವಿನಾಶ ಆಗಿಲ್ಲ ಅಂದ್ರೆ ಬಾಬಾ ಭಗವಂತ ಏನ್ ಹೇಳಿದರೆ ಅದರಲ್ಲಿ ಏನೋ ಒಂದು ಕಲ್ಯಾಣ. अभी भी है, हम अभी भी कहते हैं उनको, अगर ईश्वरी नशे और रमणीक